ಮೌಂಟ್ ಎವರೆಸ್ಟ್ ವಿಶ್ವದ ಅತಿ ಎತ್ತರದ ಪರ್ವತವಾಗಿದ್ದು ಹಿಮಾಲಯದ ನೇಪಾಳ ಮತ್ತು ಚೀನಾ ಗಡಿಯಲ್ಲಿದೆ. ನಮಸ್ಕಾರ ಸ್ನೇಹಿತರೆ, ಪುಸ್ತಕಗಳ ಲೋಕದಲ್ಲಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಅರುಣಿಮಾ ಸಿನ್ಹಾ ಅವರ ಬಗ್ಗೆ ತಿಳಿದುಕೊಳ್ಳೋಣ. ಅರುಣಿಮಾ ಸಿನ್ಹಾ ಇವರು 20 ಜುಲೈ 1988ರಲ್ಲಿ ಉತ್ತರ ಪ್ರದೇಶದ ಅಂಬೇಡ್ಕರ್ ನಗರದಲ್ಲಿ ಜನಿಸಿದರು. ತಂದೆ ಭಾರತೀಯ ಸೇನೆಯಲ್ಲಿ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸುತ್ತಿದ್ದರು. ತಾಯಿ ಆರೋಗ್ಯ ಇಲಾಖೆಯಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡುತ್ತಿದ್ದರು. ಅರುಣಿಮಾ ಅವರು 3 ವರ್ಷದವರಿರುವಾಗ ತಂದೆ ತೀರಿಕೊಂಡರು. ಇವರಿಗೆ ಆಟಗಳಲ್ಲಿ ತುಂಬ ಆಸಕ್ತಿ ಇತ್ತು. ಇವರು ನ್ಯಾಷನಲ್ ಲೆವೆಲ್ ವಾಲಿಬಾಲ್ ಪ್ಲೇಯರ್ ಆಗಿದ್ದರು. ಇವರು ಆಟದ ಜೊತೆ ನೌಕರಿ ಮಾಡಲು ಇಚ್ಛಿಸುತ್ತಾರೆ. CISFನ ಇಂಟರ್ವ್ಯೂಗಾಗಿ ದೆಹಲಿಗೆ ಹೊರಟಿದ್ದರು. ಆ ದಿನ ಏಪ್ರಿಲ್ 21, 2011ರಂದು ಲಕ್ನೋಯಿಂದ ದೆಹಲಿಗೆ ಪದ್ಮಾವತಿ ಎಕ್ಸ್ಪ್ರೆಸ್ನಲ್ಲಿ ಹೊರಟಿದ್ದರು. ತನ್ನ ಕುಟುಂಬ ಜೀವನದಲ್ಲಿ ಅವರು ಖುಷಿಯಾಗಿದ್ದರು. ಆದರೆ ವಿಧಿಯಾಟವೇ ಬೇರೆಯಾಗಿತ್ತು. ರೈಲಿನಲ್ಲಿ ಪ್ರಯಾಣಿಸುತ್ತಿರುವಾಗ ಕೆಲ ಕಳ್ಳರು ಇವರ ಕೊರಳಲ್ಲಿ ಇರುವ ಬಂಗಾರದ ಚೈನು ಕಿತ್ತುಕೊಳ್ಳಲು ಪ್ರಯತ್ನಿಸಿದರು. ಆಗ ಇವರು ವಿರೋಧಿಸಿದರು. ಅವರನ್ನು ರೈಲಿನಿಂದ ಹೊರತಳ್ಳುತ್ತಾರೆ. ಅವರ ದೇಹದ ಬೆನ್ನಿನ 2-3 ಮೂಳೆಗಳು ಮುರಿಯುತ್ತವೆ. ತಮ್ಮಷ್ಟಕ್ಕೆ ತಾವೇ ಚೀರಿದರೂ ಕೂಗಿದರೂ ಯಾರೂ ಹತ್ತಿರ ಬರಲ್ಲ. ಆದರೂ ಅರುಣಿಮಾ ತಮ್ಮ ಆತ್ಮವಿಶ್ವಾಸ ಕಳೆದುಕೊಳ್ಳಲಿಲ್ಲ. ರೈಲಿನಿಂದ ಹೊರ ಎಸೆದಾಗ ಇನ್ನೊಂದು ರೈಲು ಹಳಿಯ ಮೇಲೆ ಬೀಳುತ್ತಾರೆ. ಒಂದು ಕಾಲು ರೈಲು ಹಳಿಗೆ ಸಿಕ್ಕಿ ಕಟ್ಟಾಗುತ್ತದೆ. ರೈಲಿನ ಹಳಿಯ ಮೇಲೆ ಓಡಾಡುವ ಇಲಿಗಳು ಇವರ ಕಾಲನ್ನು ಕಚ್ಚುತ್ತಿರುತ್ತವೆ. ಜೀವ ಇತ್ತು. ಬೆಳಿಗ್ಗೆ ಹಳ್ಳಿಯ ಜನರು ಇವರನ್ನು ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ಸೇರಿಸುತ್ತಾರೆ. 4 ತಿಂಗಳು ಆಸ್ಪತ್ರೆಯಲ್ಲಿದ್ದರು. ಇವರ ಕಾಲನ್ನು ಡಾಕ್ಟರ್ಗಳು ಅನಸ್ತೇಸಿಯಾ ಇಲ್ಲದೆ ಕಟ್ ಮಾಡಬೇಕಾಯಿತು ಮತ್ತು ಆಸ್ಪತ್ರೆಯ ಡಾಕ್ಟರ್ಗಳೇ ಇವರಿಗಾಗಿ ರಕ್ತದಾನ ಮಾಡಿದರು. ಹೊರಗಡೆ ಕುರುಡು ಸಮಾಜ ನ್ಯೂಸ್ ಪೇಪರ್ಗಳಲ್ಲಿ ಟಿಕೆಟ್ ಇಲ್ಲದೆ ಪ್ರಯಾಣಿಸುತ್ತಿದ್ದರು, ಅದಕ್ಕೆ ಹೊರಜಿಗಿದರು ಎಂದರು. ಮತ್ತೆ ಕೆಲವರು ಸುಸೈಡ್ ಮಾಡಿಕೊಳ್ಳಲು ಹೋಗಿದ್ದಳು ಎಂದು ಹೀಯಾಳಿಸಿದರು. ಇವರ ಪರಿಸ್ಥಿತಿ ಹಾಸಿಗೆಯಿಂದ ಮೇಲೇಳಲು ಆಗುತ್ತಿರಲಿಲ್ಲ. ಆದರೂ ಇವರು ತಮ್ಮ ಪ್ರಯತ್ನ ಬಿಡಲಿಲ್ಲ. ಧೈರ್ಯ, ಶೌರ್ಯ ಎನ್ನುವುದು ಅರುಣಿಮಾ ಅವರಿಗೆ ತಂದೆಯಿಂದ ಬಂದಿತ್ತು. ಇವರು ಕೂಡ ಒಂದು ಮಧ್ಯಮ ವರ್ಗದ ಕುಟುಂಬದಿಂದ ಬಂದಿದ್ದರು. ಕಾಲು ಕಳೆದುಕೊಂಡಿದ್ದರೂ ಎವರೆಸ್ಟ್ ಶಿಖರ ಏರುವುದು ಇವರ ಕನಸಾಗಿತ್ತು. ಇದನ್ನು ಕೇಳಿದ ಜನರು ಹೀಯಾಳಿಸಿ ನಗುತ್ತಿದ್ದರು. ನಡೆಯಲು ಆಗುವುದಿಲ್ಲ, ಇವಳೇನು ಎವರೆಸ್ಟ್ ಶಿಖರ ಏರುತ್ತಾಳೆ ಎನ್ನುತ್ತಿದ್ದರು. ಇವರು 1984ರಲ್ಲಿ ಬಚೇಂದ್ರಿ ಪಾಲ್ ಎನ್ನುವ ಮಹಿಳೆ ಮೌಂಟ್ ಎವರೆಸ್ಟ್ ಶಿಖರ ಏರಿ ಸಾಧನೆ ಮಾಡಿರುತ್ತಾರೆ. ಬಚೇಂದ್ರಿ ಪಾಲ್ ಅವರು ಉತ್ತರಾಖಂಡ್ನವರಾಗಿದ್ದು ಮೌಂಟ್ ಎವರೆಸ್ಟ್ ಶಿಖರ ಏರಿದ ಭಾರತೀಯ ಪ್ರಪ್ರಥಮ ಮಹಿಳೆಯಾಗಿದ್ದಾರೆ. ಇವರು ಒಬ್ಬ ಭಾರತೀಯ ಪರ್ವತಾರೋಹಿ. ಅರುಣಿಮಾ ಬಚೇಂದ್ರಿ ಪಾಲ್ರನ್ನು ಭೇಟಿಯಾಗುತ್ತಾರೆ. ಇವರ ಬಲಗಾಲಿನ ಎಲುಬುಗಳು ಕೂಡಿರಲಿಲ್ಲ. ಎಡಗಾಲಿನ ಆರ್ಟಿಫಿಷಿಯಲ್ ಕಾಲು ಇತ್ತು. ಸಾಮಾನ್ಯ ವ್ಯಕ್ತಿಯ 3 ನಿಮಿಷದ ದಾರಿ ಇವರಿಗೆ 3 ಗಂಟೆ ತೆಗೆದುಕೊಳ್ಳುತ್ತಿತ್ತು. ಬಚೇಂದ್ರಿ ಪಾಲ್ ಮೇಡಮ್ ಇವರ ಮೇಲಿನ ವಿಶ್ವಾಸಕ್ಕೆ ಆಯಿತು, ನೀನು ಶಿಖರ ಏರು, ನೀನು ಮಾಡಬಲ್ಲೆ ಎಂದು ಹೇಳುತ್ತಾರೆ. ಅರುಣಿಮಾಗೆ ಜೋರಾಗಿ ನಡೆದರೆ ಕಾಲಿನಿಂದ ರಕ್ತ ಬರಲು ಪ್ರಾರಂಭವಾಗುತ್ತಿತ್ತು. ಇವರ ಜೊತೆ ಶಿಖರ ಏರುವ ಸಂಗಾತಿಗಳು ನಿಧಾನವಾಗಿ ಬಾ ಎಂದು ಮುಂದೆ ಹೋಗುತ್ತಿದ್ದರು. ಇವರಿಗೆ ತಮ್ಮ ಮೇಲೆ ತುಂಬ ಆತ್ಮವಿಶ್ವಾಸವಿತ್ತು. ನಾನು ಒಂದು ದಿನ ಇವರಿಗಿಂತ ಮೊದಲು ಶಿಖರ ಏರಿ ತೋರಿಸುವೆ ಎಂದು. ಏರುವುದೆಂದರೆ ಸುಮ್ಮನೆ ಶಿಖರ ಏರುವುದಲ್ಲ. ತಮಗೆ ಬೇಕಾಗುವ ಏರ್ ಬ್ಯಾಗ್, ಅಗತ್ಯ ಸಾಧನಗಳನ್ನು ಬ್ಯಾಗ್ನಲ್ಲಿ ಹೊತ್ತುಕೊಂಡು ಶಿಖರ ಏರುವುದು ಕಷ್ಟಸಾಧ್ಯದ ಮಾತಾಗಿತ್ತು. ಸತತ ಪ್ರಯತ್ನದಿಂದ 8 ತಿಂಗಳಿನಲ್ಲಿ ಸಾಧಿಸಿ ತೋರಿಸಿದರು. ಸಹಚರರು ಹೇಳುತ್ತಿದ್ದರು, ಮೇಡಮ್ ಏನು ಊಟ ಮಾಡುತ್ತಿದ್ದೀರಾ, ಕಾಲು ಇಲ್ಲ, ಆದರೂ ನಮಗಿಂತ ಮುಂದೆ ಹೋಗುತ್ತೀರಿ ಎಂದು ಹೇಳುತ್ತಿದ್ದರು. ಶಿಖರ ಏರುವಾಗ ಎಷ್ಟೋ ಹೆಣದ ರಾಶಿಗಳನ್ನು ನೋಡಿದರು. ಧೈರ್ಯಗೆಡದೆ
ಮುನ್ನುಗ್ಗುತ್ತಿದ್ದರು. ಶಿಖರ ಏರುವ ದಾರಿ ಇನ್ನು ಸ್ವಲ್ಪ ಮಾತ್ರವೇ ಇದೆ. ಆದರೆ ಇವರ ಹತ್ತಿರ ಆಕ್ಸಿಜನ್ ಇಲ್ಲ. ಇವರ ಮಾರ್ಗದರ್ಶಿ ಹೇಳಿದರು, ವಾಪಸ್ ಹೋಗೋಣ, ಆಕ್ಸಿಜನ್ ಮುಗಿತಾ ಬಂದಿದೆ ಎಂದರು. ಜೀವನ ಇದ್ದರೆ ಇನ್ನೊಂದು ಸಾರಿ ಪ್ರಯತ್ನಿಸಬಹುದು. ಅರುಣಿಮಾ ಈ ಸುವರ್ಣಾವಕಾಶವನ್ನು ಕಳೆದುಕೊಳ್ಳಲಿಲ್ಲ. ನಂತರದ 1.5 ಗಂಟೆಯಲ್ಲಿ ಅವರು ಎವರೆಸ್ಟ್ ಶಿಖರದ ತುತ್ತ ತುದಿಯಲ್ಲಿದ್ದರು. ನಾವು ಯಾವತ್ತೂ ವಿಕಲಾಂಗರು, ಹುಡುಗಿ, ಮಧ್ಯಮ ವರ್ಗದವರು ಎಂದು ಯೋಚಿಸಬಾರದು. ಇವರು ದೇಹದಲ್ಲಿ ವಿಕಲಾಂಗರಾಗಿರಬಹುದು, ಆದರೆ ಯೋಚನೆಯಿಂದಲ್ಲ. ಅರುಣಿಮಾ ಅವರು 8,848 ಮೀಟರ್ ಹೈಟ್ ಇರುವ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿ ತೋರಿಸಿದ್ದಾರೆ. 11 ಏಪ್ರಿಲ್ 2011ರಂದು ಇವರಿಗೆ ರೈಲಿನಲ್ಲಿ ಆಕ್ಸಿಡೆಂಟ್ ಆಗಿತ್ತು. 21 ಮೇ 2013ರಂದು 10:55 ಇವರು ಶಿಖರ ಏರಿದ್ದರು. ಹೇಗೆ ಇವರು 2 ವರ್ಷದಲ್ಲಿ ಸಾಧನೆ ಮಾಡಿ ತೋರಿಸಿದರು. ಸ್ನೇಹಿತರೆ, ಇವರಲ್ಲಿ ನಾನು ಮಾಡಲೇಬೇಕು ಎನ್ನುವ ಛಲ, ಹಂಬಲ, ಆತ್ಮವಿಶ್ವಾಸ ಇತ್ತು. ಇವರ ಸಂಸಾರ ಇವರ ಬೆನ್ನೆಲುಬಾಗಿತ್ತು. ಭಾರತ ಸರ್ಕಾರ 2015ರಲ್ಲಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟು ಗೌರವಿಸಿತು. ವಿಡಿಯೋ ನೋಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.